ಎಕ್ಸ್ಟೆಂಡ್ ಪುರಾಣ ವೇದಿಕೆ ಮೇಲಿರುವ ಗಣ್ಯರೇ, ವಿದ್ಯಾರ್ಥಿಗಳೇ, ಎಲ್ಲರಿಗಿಂತ ಮುಖ್ಯವಾದ ವಿದ್ಯಾರ್ಥಿಗಳೇ, ಈ ಹಳ್ಳಿಯ ಸುತ್ತಮುತ್ತ ಇರುವ ಗಣ್ಯರೇ, ನಾನು ಇದೀಗ ಬಂದಿದ್ದು ಒಂದು ಬಹಳ ಮುಖ್ಯ ವಿಚಾರ ಇತ್ತು. ಅದು ನನ್ನ ತಾಯಿಯವರು ಶಿಡ್ಲಘಟ್ಟದಲ್ಲಿ, ಬೆಳಕುನಾಯಕನಹಳ್ಳಿಯಲ್ಲಿ, ನಂದಿಗುಡಿ ಅಂತ ಒಂದು ಹಳ್ಳಿಯ ಅಲ್ಲಿ ಬೆಳೆದವರು. ಅವರು ನಮ್ಮೆಲ್ಲ ಬಹಳ ದೊಡ್ಡ ಗುಣಗಳನ್ನು ಕಲಿಸ್ಕೊಟ್ರು. ಅವರು ಬಹಳ ತ್ಯಾಗ ಮಾಡಿದರು. ಅವರು ಜಾಸ್ತಿ ಓದದೇ ಇದ್ದರೂ ಕೂಡ ಅವರು ಮಿಡ್ಲ್ ಸ್ಕೂಲ್ 8ನೇ ತರಗತಿ ತನಕ ಮಾತ್ರ ಓದಿದ್ದರು. ಆದರೂ ಕೂಡ ಅವರು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅವರು ಡಿಗ್ರಿ ಓದಿ, ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಓದೋಕ್ಕೆ ಬಹಳ ಅವರು ತ್ಯಾಗ ಮಾಡಿ ಬಹಳ ಕಷ್ಟಪಟ್ಟು ಅವರು ನಮ್ಮನ್ನೆಲ್ಲ ಮುಂದೆ ತಂದರು. ಅವರಿಗೆ ಮಾರ್ಗದರ್ಶನ ತೋರಿದವರು ಯಾರು ಅಂದರೆ ಅವರ ತಂದೆ ಶ್ರೀ ವೆಂಕಟಾಚಲಯ್ಯನವರು, ಅವರ ದೊಡ್ಡ ಅಣ್ಣ ರಾಮರಾಯರು, ಕೃಷ್ಣಮೂರ್ತಿಯವರು ತಂದೆಯವರು, ಎರಡನೇವರು ಶ್ರೀಪಾದರಾಯರಂತಿದ್ದರು, ಮೂರನೇವರು ಹನುಮಂತರಾಯರಂತಿದ್ದರು, ಆಮೇಲೆ ಮೂರನೇವರು ಶ್ರೀಪಾದರಾವ್ ಅಂತಿದ್ದರು, ನಾಲ್ಕನೇವರು ಹನುಮಂತರಾವ್ ಅಂತ, ಐದನೇವರು ಕೃಷ್ಣಮೂರ್ತಿರಾವ್ ಅಂತ ತೆಗೆದುಕೊಳ್ತದ್ದು. ನಾವು ಪ್ರತಿ ವರ್ಷ ಸ್ಕೂಲಿಗೆ ರಜೆ ಇದ್ದಾಗ ನಾವು ಶಿಡ್ಲಘಟ್ಟಕ್ಕೆ ಬರ್ತಾ ಇದ್ವಿ. ಶಿಡ್ಲಘಟ್ಟದಲ್ಲಿ ಒಂದು ತಿಂಗಳು, 1.5 ತಿಂಗಳು ಇರ್ತಾಯಿದ್ವಿ. ಆಗ ಇಲ್ಲಿಗೆ ಒಂದು ದಿವಸ ಬರ್ತಾ ಇದ್ವಿ. ಕೃಷ್ಣಮೂರ್ತಿಯವರು, ಅವರ ಮಗ, ಮಕ್ಕಳು, ಅಳಿಯ ಅವರೆಲ್ಲ ಸೇರಿ ಇಲ್ಲಿ ಈ ಶಾಲೆಯನ್ನು ಶುರು ಮಾಡಿಕೊಂಡು ಬಹಳ ದೊಡ್ಡ ಕಾರ್ಯ. ಏಕೆಂದರೆ ನಮ್ಮ ದೇಶ ಒಂದು ಉದ್ಧಾರ ಆಗಬೇಕಂದ್ರೆ ನಮಗೆಲ್ಲ ವಿದ್ಯಾಭ್ಯಾಸ, ನಮ್ಮ ಮಕ್ಕಳಿಗೆ ಮುಂದೆ ಬರುತ್ತೆ ವಿದ್ಯಾಭ್ಯಾಸ, ಮುಂದೆ ಬರುತ್ತೆ ಅವರಿಗೆ ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸ ನಿಮಗೆಲ್ಲ ಕೊಡಕ್ಕೆ ಒಳ್ಳೆಯ ಶಾಲೆ ಬೇಕು. ಅದು ಕೃಷ್ಣಮೂರ್ತಿಯವರು ಮಾಡಿದ್ದಾರೆ. ಅವರಿಗೆ 91 ವರ್ಷ ಆದರೂ ಕೂಡ ಅವರು 19 ವರ್ಷದ ಯುವಕರ ತರಹ ಅವರು ಉತ್ಸಾಹ ಇಟ್ಟುಕೊಂಡು ನಿಮ್ಮನ್ನೆಲ್ಲ ಮುಂದೆ ತರಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ನಮ್ಮ ದೇಶ ಮುಂದೆ ಬರಬೇಕು ಅಂದರೆ ಅದರಲ್ಲಿ ಎಲ್ಲದಕ್ಕಿಂತ ಬಹಳ ಮುಖ್ಯ ಆಸ್ತಿ ಅಂದರೆ ಇಲ್ಲಿ ಕೂತಿರುವ ಮಕ್ಕಳುಗಳು. ಬೇರೆ ಯಾವುದೂ ಆಸ್ತಿ ಅಲ್ಲ. ಇಲ್ಲಿರೋ ಮಕ್ಕಳಿಗೂ, ಇಲ್ಲಿ ಕೂತಿರೋ ಮಕ್ಕಳುಗಳು ಅವರು ಚೆನ್ನಾಗಿ ಓದಿ, ಚೆನ್ನಾಗಿ ಶಿಸ್ತು ಕಲಿತು, ಚೆನ್ನಾಗಿ ಕೆಲಸ ಮಾಡೋದನ್ನು ಕಲಿತು, ಅವರು ಏನು ಮಾಡಿದ್ರು ಕೂಡ ಅದನ್ನು ಭಾಳ ಚೆನ್ನಾಗಿ ಮಾಡಿ ಅವರು ಕಷ್ಟಪಟ್ಟರೆ ದೇಶ ಉದ್ಧಾರ ಆಗುತ್ತೆ. ಈ ಮಾತುಗಳು, ಸ್ಲೋಗನ್ಗಳು, ಅದು ಇದು ಮಾತಾಡ್ತಾರೆ. ಈಗೆಲ್ಲ ನೀವೆಲ್ಲ ಕೇಳಿದ್ದೀರಿ, ನಾನೇನು ಹೇಳಬೇಕಾಗ್ತದೆ. ಅದರಿಂದ ಯಾವ ದೇಶನೂ ಮುಂದೆ ಬಂದಿಲ್ಲ. ಆದ್ದರಿಂದ ನೀವೆಲ್ಲರೂ ಇಲ್ಲಿ ಸೇರಿರೋ ಮಕ್ಕಳುಗಳಿಗೆ
ಅವರಿಗೆ ನೀವು ತ್ಯಾಗ ಮಾಡಿ ಅವರು ಮುಂದೆ ಬರೋ ಥರ ಅವರಿಗೆ ಓದಕ್ಕೆ, ಸ್ಕೂಲಿಗೆ ಬರೋಕ್ಕೆ, ಸ್ಕೂಲ್ಗೆ ಸಹಾಯ ಮಾಡಿ. ಮನೆಯಲ್ಲಿ ಮಕ್ಕಳು ಪ್ರತಿ ದಿವಸ ಸಾಯಂಕಾಲ ಒಂದು 2 ಗಂಟೆನಾರ ಓದಿ ಕೂತ್ಕೊಂಡು ಓದೋ ಥರ ನೀವು ಮಾಡಿದ್ರೆ ನರಕನಾಯಕನಲ್ಲಿ ಮುಂದೆ ಬರುತ್ತೆ, ಇದಕ್ಕೆ ಮುಂದೆ ಬರುತ್ತೆ, ಕರ್ನಾಟಕ ಮುಂದೆ ಬರುತ್ತೆ, ನಮ್ಮ ಭಾರತ ದೇಶ ಮುಂದೆ ಬರುತ್ತೆ. ಇಲ್ಲಿದ್ರೆ ಏನೂ ಆಗಲ್ಲ. ಬರೀ ಮಾತುಗಳು ಆಡ್ತಾರೆ. ನೀವು ಕೇಳಿದ್ದೀರ ಬೆಂಗಳೂರಲ್ಲಿ ಯಾರು ಅಂತ ನಾನು ಹೇಳಬೇಕಾದಿಲ್ಲ, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಆ ಬರೀ ಮಾತುಗಳಿಂದ ಯಾವ ದೇಶನೂ ಮುಂದೆ ಬಂದಿಲ್ಲ. ಈಗ ನೀವು ಚೀನಾ ದೇಶ ಯಾಕೆ ನಮಗಿಂತ 5ರಷ್ಟು ಮುಂದೆ ಬಂದಿದೆ, 6ರಷ್ಟು ಮುಂದೆ ಬಂದಿದೆ? 1990ರಲ್ಲಿ ಈ ಸ್ಕೂಲು ಶುರುವಾಗಕ್ಕೆ ಮುಂಚೆ ಒಂದು 2 ವರ್ಷ ಮುಂಚೆ ಚೀನಾ ದೇಶ, ಇಂಡಿಯಾ ಎರಡೂ ಒಂದೇ ಮಟ್ಟದಲ್ಲಿತ್ತು, ಒಂದೇ ಮಟ್ಟದಲ್ಲಿ. ಈಗ 35 ವರ್ಷ ಆದಮೇಲೆ ಚೀನಾ ದೇಶ ನಮಗಿಂತ 5.5ರಷ್ಟು ದೊಡ್ಡದಾಗಿದೆ. ಅವರ ಸಮೃದ್ಧಿಯಲ್ಲಿ, ಅವರ ಮ್ಯಾನುಫ್ಯಾಕ್ಚರಿಂಗಲ್ಲಿ, ಅವರ ಸಂಪತ್ತಿನಲ್ಲಿ, ಎಲ್ಲದರಲ್ಲಿ 5.5ರಷ್ಟು ಮಾಡಿದ್ದಾರೆ. ಯಾಕೆ 35 ವರ್ಷದಲ್ಲಿ ನಾವಿಬ್ಬರು ಒಂದೇ ಜಾಗದಲ್ಲಿದ್ವಿ, ಅವರು ಅಷ್ಟು ಜೋರಾಗಿ ಓಡಿ ನಮಗಿಂತ 5.5ರಷ್ಟು ಮುಂದೆ ಬಂದಿದ್ದಾರೆ ಅಂತ ನಾವು ತಾವೆಲ್ಲ ಯೋಚನೆ ಮಾಡಿದ್ವಿ. ಅದಕ್ಕೆ ಒಂದೇ ಒಂದು ಕಾರಣ, ಇನ್ನೇನಿಲ್ಲ. ನಮ್ಮ ದೇಶದ ಮಕ್ಕಳಿಗೆ ಬಹಳ ಮೇಲೆಗಳು ಆಸೆ, ಕಷ್ಟಪಟ್ಟು ಕೆಲಸ ಮಾಡೋ ಆಸೆ, ಶಿಸ್ತಾಗಿ ನಡ್ಕೊಳ್ಳೋ ಆಸೆ. ನಮ್ಮ ದೇಶದಲ್ಲಿ ಒಂದು ಗೌರವ, ಒಂದು ಇಂಗ್ಲೀಷಲ್ಲಿ ಪ್ರೈಡ್ ಅಂತಾರಲ್ಲ, ಅದೆಲ್ಲ ಆಗೋದು ತಾಯಿ ತಂದೆಗಳು, ಅಜ್ಜ ಅಜ್ಜಂದಿರು, ಮಾವ, ಆಮೇಲೆ ಪ್ರಾಥಮಿಕ ಶಾಲೆ ಮತ್ತು ಮಾಧ್ಯಮಿಕ ಶಾಲೆ ಉಪಾಧ್ಯಾಯರು, ಅವರಿಂದ ಹೊರತು ಯಾರನ್ನೂ ಮುಂದೆ ಬರ್ಸಲ್ಲ. ಯಾವ ರಾಜಕಾರಣಿಗಳು ಮುಂದೆ ಬರ್ಸಲ್ಲ, ಯಾವ ಸರ್ಕಾರದ ಅಧಿಕಾರಿಗಳು ಮುಂದೆ ಬರ್ತಿಲ್ಲ. ತಾಯಿ, ತಂದೆ, ಅಜ್ಜ ಅಜ್ಜಿ, ಮಾವ, ಅತ್ತೆ, ಸೋದರ ಸೋದರಿಯರು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆ ಉಪಾಧ್ಯಾಯರು, ಅವರು ನಿಮಗೆಲ್ಲ ಒಳ್ಳೆ ಬುದ್ಧಿ, ಒಳ್ಳೆ ವ್ಯಾಲ್ಯೂಸ್ ಅಂತೆಲ್ಲ ಇಂಗ್ಲೀಷಲ್ಲಿ, ಒಳ್ಳೆ ಮೌಲ್ಯಗಳನ್ನು ಕಲಿಸಿ ನಮಗೆ ಕಷ್ಟಪಟ್ಟು ಕೆಲಸ ಮಾಡೋದು, ಶಿಸ್ತು. ಯಾವ ಕೆಲಸ ತಗೊಂಡು ಕೂಡ ನಾನು ನಮ್ಮ ದೇಶದ ಹೆಸರು ಕೆಳಗೆ ಹೋಗೋ ಥರ ನಾನು ಬಿಡಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂತ ನೀವುಗಳೆಲ್ಲ ಯೋಚನೆ ಮಾಡಿದ್ರೆ, ಇನ್ನು 35 ವರ್ಷದಲ್ಲಿ ಈಗ ಚೈನಾ ನಮಗಿಂತ 5.5 ಅಷ್ಟು ದೊಡ್ಡದಾಗಿದೆ. ನೀವುಗಳು ಕಷ್ಟಪಟ್ಟು ಒಂದು ಸಂಕಲ್ಪ ಮಾಡಿದ್ರೆ ನಾವು ಕೂಡ ಚೈನಾ ಥರನೇ ಆಗಬಹುದು. ಅದಕ್ಕೆ ನಾನು ಹೇಳಿದೆ, ಬಹಳ ಮೌಲ್ಯಗಳು, ಬಹಳ ಕಷ್ಟ ಕೆಲಸ ಮಾಡೋದು, ಬಹಳ ಶಿಸ್ತು, ಬಹಳ ದೇಶದಲ್ಲಿ ಒಂದು ಅಭಿಮಾನ. ನೋಡಿ, ಚೈನಾದಲ್ಲಿ 996 ಅಂತ ಒಂದು, ನೀವೆಲ್ಲೇ ಹೋಗಿ ಚೈನಾದಲ್ಲಿ
ಚಿಕ್ಕ ಊರಿಗೆ ಹೋಗಿ ಅವ್ರು ಯಾವ ಹೆಂಗಸರನ್ನ ಕೇಳಿ ಮುದುಕರನ್ನ ಕೇಳಿ ಚಿಕ್ಕ ಮಕ್ಕಳನ್ನ ಕೇಳಿ ಏನಪ್ಪ ನೀ ಏನು ಮಾಡಬೇಕು ನಿನ್ನ ದೇಶ ಮುಂದುವರಿಬೇಕಾದ್ರೆ ಎಲ್ಲರೂ ಒಂದು ಹೇಳ್ತಾರೆ 996 996 ಅಂದರೆ ಅವ್ರು ಹೇಳ್ತಾರೆ ಬೆಳಿಗ್ಗೆ 9ರಿಂದ ರಾತ್ರಿ 9 ತನಕ ವಾರಕ್ಕೆ 6 ದಿವಸ ನಾವು ಕೆಲಸ ಮಾಡ್ತೀವಿ. ನಮ್ಮ ಕೃಷ್ಣಮೂರ್ತಿಯವರು ನಮಗೆಲ್ಲ ದಾರಿ ತೋರಿಸಿದ್ದಾರೆ, ಭಾಳ ಕಷ್ಟಪಟ್ಟಿದ್ದಾರೆ, ಭಾಳ ತ್ಯಾಗ ಮಾಡಿದ್ದಾರೆ. ಅವರು ಅವರ ಕುಟುಂಬದವರು ಎಲ್ಲ ಮಾಡಿದ್ದಾರೆ. ಅವರ ತ್ಯಾಗ, ಅವರ ಕಷ್ಟಪಟ್ಟು ಮಾಡೋ ಕೆಲಸಗಳೆಲ್ಲ ಉದ್ಧಾರ ಆಗಬೇಕಾದ್ರೆ ನೀವುಗಳು ಎಲ್ಲ ಚೆನ್ನಾಗಿ ಓದಿ ಮೌಲ್ಯ ಇಟ್ಕೊಂಡು ಪ್ರಾಮಾಣಿಕತೆಯಿಂದ ಮಾಡಿಕೊಂಡು ಮುಂದೆ ಬಂದರೆ ದೇಶ ಮುಂದೆ. ನಾನು ಇದಕ್ಕಿಂತ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಮುಖ್ಯ ಮಾತಿಂದ ಏನು ಪ್ರಯೋಜನ. ನೀವುಗಳು ಈಗ ನಾನು ಹೇಳ್ತಾರೆ ಸ್ವಲ್ಪ ಕಷ್ಟಪಟ್ಟು ಮೌಲ್ಯ ಇಟ್ಕೊಂಡು ಶಿಸ್ತು ಇಟ್ಕೊಂಡು ದೇಶದಲ್ಲಿ ಗೌರವ ಇಟ್ಕೊಂಡು ನಿಮ್ಮ ಉಪಾಧ್ಯಾಯರುಗಳಲ್ಲಿ ಗೌರವ ಇಟ್ಕೊಂಡು ನಿಮ್ಮ ತಾಯಿ ತಂದೆಯವರು ಹೇಳಬೇಕು. ಪ್ರತಿ ದಿವಸನೂ ರಾತ್ರಿ 2 ಗಂಟೆನಾರ ಓದಿ ಆ ಹೋಮ್ವರ್ಕ್ ಎಲ್ಲ ಮುಗಿಸಿ ಎಲ್ಲ ಮಾಡಬೇಕು. ಆಗ ನಮ್ಮ ದೇಶ ನವೋದಯ ಸ್ಕೂಲ್. ಸರ್, ಯಾವ ಗುರುಗಳು ನಿಮ್ಮ ಮೇಲೆ ತುಂಬ ಪ್ರಭಾವ ಬೀರಿದರು ಸರ್? ಪ್ರತಿಯೊಬ್ಬ ಉಪಾಧ್ಯಾಯರು ಕೂಡ ಬಹಳ ಕಲಿತು ಮನೆಯಲ್ಲಿ ತಾಯಿ ತಂದೆಯವರು ಕಲಿಸಿದ್ರು. ತಾಯಿಯಂತೂ ಜನರಾಸಿಟಿ, ಕಂಪ್ಯಾಷನ್ ಎಲ್ಲ ಭಾಳ ಮಾಡೋದು, ತ್ಯಾಗ ಮಾಡೋದು. ಬಟ್ ಇನ್ ದ ಸ್ಕೂಲ್ every teacher taught me, but I do remember one particular teacher who taught me the most important lesson when, which I used to start and run my company in Infosys. Well, his name was K.D. Narayan. He was the headmaster of Sharda Vilas High School, Mysore. He used to teach us chemistry. I was in my SSLC and I was in the front row, front bench, and that day he was going to conduct some experiment which used a little bit of sodium chloride. You understand sodium chloride, right? Sodium chloride is nothing but common salt. Okay? So he was being very, very careful in putting as little amount of sodium chloride into the test tube as possible. I had a classmate of mine by name Anand Srinivas Prasad. He burst out laughing. He was sitting with me in the front bench. So Shri K.D. Narayan stopped the experiment and came to him and said, "Hey man, why did you burst out laughing? What was it funny about what I was doing?" See, by and large, are more honest than elders. That is true every day. So that young man said, Anand Srinivas Prasad, he said, "Sir, you are very stingy with common salt, which doesn't cost money. But you are very stingy." Therefore, I was amused. Then he said something which transformed my life. He said, "Hey man, this jar of common salt belongs to this section." We are in English medium section, like you. Then it belongs to all other sections of SSLC, all Kannada medium sections, every section. It belongs to all the classes. It belongs to all the teachers. It belongs to all the staff.
Therefore, this is the property of the community of Shadavilas High School. He said, I have to treat this community property much more carefully than I treat my personal property. And he said, the class is getting over at 5 p.m. Please come with me to my house and I will give you a glass jar full of common salt free because it is my personal property. But I have to be very careful with this high school property. I think that is what made me respect the interest of the city, the community, the state, the country, the school, emphasis, etc. And put that interest more than my personal interest. If everybody followed it, there will be no corruption in India. If every person put the interest of India ahead of their own personal interest, there will be zero corruption. So that is how we follow good governance in emphasis and emphasis on that. So that's very Myself Abhay Gowda. I am from grade 10 in Navodaya school. This is my question, sir. What is your opinion on discipline, sir? What is my opinion on? What is your opinion on discipline, sir? You know, I have traveled to about 90 countries. 90 countries in the world. Out of about 195 or 196 countries. Of these, about 50 are highly developed nations. USA, UK, Sweden, Norway, France. People follow laws. People follow what the society has said is good for the society. That is discipline. Discipline is following strictly the rules set by the society for the betterment of all of us. ನಾವು ಶಿಸ್ತು ಕಲಿಯಲು ಅಲ್ಲಿ ತನಕ ನಮ್ಮ ದೇಶ ಉದ್ಧಾರ ಆಗಲ್ಲ. ಅದನ್ನು ನೀವು ಮನಸ್ಸಲ್ಲಿಟ್ಟು. I am studying the 10th standard in Navodaya school. My question is, what advice do you give for exam fear, sir? What? What advice do you give for exam fear? No, what is fear? What is fear? First, let's understand. What is fear? Fear is nothing but lack of knowledge. Why does a child show anxiety, fear to enter a dark place? Because the child doesn't know what is there in that dark place. The child doesn't know whether there is some tiger, whether there is some snake, whether there is somebody who will do some harm, etc. So, how do you remove fear? The way you remove fear is by preparing better for any task. In order to prepare better for the task, you form a timetable. You ensure that you spend more time on subjects in which you are weak, and that fear will automatically go. In fact, I remember when I was in my 10th grade, like you are in the 9th, but I think I was in the 10th. I brought my grade card or marks card and I had to get my father's signature. I had done very well in physics, mathematics, English, all of that. But in history,
had got only some 65 marks. So my father looked at it and said, "Bring your timetable." I said, "What timetable?" Then he explained to me, the best way to be better prepared for any task, not just examination, is to first find out what are the areas in which you are weak, then allocate more time for those subjects in which you are weak, and form a timetable so that every day from whatever, they used to finish dinner at 7:30 to 10:30, in that 3 hours, ensure that you rigidly follow the timetable to learn all the subjects, or whatever subjects you can, while providing more time to those subjects. This is the best way to overcome exam fear. Studying class 12 science teaching. My question is, what is the difference between Indian education and abroad education? Abroad education, you should say education abroad. Okay? That's the right English. Anyway, doesn't matter. See, the fundamental difference I have found between the way we teach our primary and secondary school students in India and the way they teach in the developed world is, here we teach the children to pass the examination. Our focus is passing the exam. On the other hand, abroad, in the developed world, they teach children curiosity. They teach children critical thinking. They teach children Socratic questioning. Yes. What is the meaning of saying sun rises in the east? What happens if you go near sun? Everything, in other words, children are explaining the natural phenomena using the theory that is taught in the class. Whereas in our system, it's only Newton's first law, Newton's second law, Newton's third law. Ask a child to explain that with a simple example, the child can't explain. So our focus has to move from passing the examination to looking at our surroundings, recognize problems in us, in our surroundings, and try and solve that problem. For example, how did Einstein come out with his famous theory of relativity? He observed Mercury. How far is Mercury from Sun? No? How far is it? It's 32 million miles from the Sun. How far is Earth from the Sun? Tell me. $95 million miles. It may be 94, 96 because its orbit is elliptical. Okay? Now, what Einstein found was, when you see the perihelion is the movement of Mercury around the Sun, there were some anomalies. You understand anomaly, right? Anomaly means some discrepancy, something that could not be explained by Newton's laws of motion. Right? When Einstein came into picture, by then only Newton's laws of motion were there. Newton's laws of motion were explaining gravity, sun, planets, and all of that.
then he started. And that's when he realized that the huge mass of sun was impacting the motion of Mercury. What is the volume of sun compared to Earth? What is the radius of Earth? First, at least tell me, what is the radius of Earth? Hmm? 6,400. No, it's 6,400 kilometers, 4,000 miles. The radius of sun is 400,000 miles. Earth is 4,000 miles, sun is 400,000 miles. So what is the volume of sun compared to volume of Earth? Please tell me. How much bigger is sun compared to the volume of Earth? You know how to compute volume of a sphere? 3 by Huh? 3 by 3 by? No, it is 4 by 3 pi r cube, man. I am 18 now, I have not forgotten. You are studying and you have forgotten what it is. 4 by 3 pi r cube is the volume of a sphere. So if the ratio of the radius of sun is 100 times that of Earth, what is the volume? Or cube means how much will it be? No, radius is 100 times 10 to the power 2 of Earth. So what will the volume be? Well, it's very simple. R cube. So 10 square to the power of cube is 10 to the power of 6. Sun is 1 million times that of the volume of Earth. You get me? Anyway, I can go with you for 8 hours, that's not the purpose. But that is the fundamental difference. You see, I already demonstrated the difference between education in India and education abroad. Here, there, everything is for understanding the physical phenomena around, understanding the lacunae in those, and then finding solutions. That's how television was founded. That's how telephone was invented. That's how computers were invented. That's how electricity was invented. That's the fundamental difference. We are good in learning by heart to pass the exam, but that has no value. That education has zero value. So all of you must focus on critical thinking, careful observation, and asking questions. You see, unfortunately in India, if you ask the question, if you ask your teacher 3 questions, they say, no, you are tarle maadbedvo, sumne kutkollo. See, therefore, even our teachers don't encourage our children to think. They want us to learn by rote and borrow. So, that's all the difference between education in India and education abroad. Anyway, thank you very much. ಬಡತನದಿಂದ ಯಾರೂ ಹಿಂದುಳಿದಿಲ್ಲ. ನೋಡಿ, ನಮ್ಮ ಮನೆ ವಿಚಾರಣೆ ಹೇಳ್ತೀನಿ. ನಮ್ಮ ತಂದೆ ಅವರು ಹೈಸ್ಕೂಲ್ ಉಪಾಧ್ಯಾಯರಾಗಿದ್ದರು. ಮೋಸ್ಟ್ ಆಫ್ ಇಟ್ಸ್ ಕೆರಿಯರ್ ಅವರು ಇಂಗ್ಲೀಷು, ಫಿಸಿಕ್ಸು, ಮ್ಯಾಥ್ಸ್ ಟೀಚ್ ಮಾಡ್ತಾ ಇದ್ರು. ರಿಟೈರ್ ಆಗೋ ಟೈಮಲ್ಲಿ ಡಿಸ್ಟ್ರಿಕ್ಟ್ ಎಜುಕೇಷನ್ ಆದರೆ ಅವರ ಏರಿಯಾದಲ್ಲಿ ಭಾಳ ದೂರ ಅವರು ಹೈಸ್ಕೂಲ್ ಉಪಾಧ್ಯಾಯರು. ನಾವು 8 ಜನ ಮಕ್ಕಳು, ಅವರಿಗೆ 180 ರೂಪಾಯಿ ಸಂಬಳ. ಆ 180 ರೂಪಾಯಿಲಿ 8 ಜನ ಮಕ್ಕಳು, ನಮ್ಮ ತಂದೆ ತಾಯಿ ಅಜ್ಜಿ ಅವ್ರನ್ನೆಲ್ಲ ನೋಡಿಕೊಂಡು ಭಾಳ ಬಡತನ ಇತ್ತು ನಮಗೆ. ಆದರೆ ನಮ್ಮ ತಂದೆಯವರು, ನಮ್ಮ ತಾಯಿಯವರು ಒಂದು ಹೇಳ್ತಾ ಇದ್ರು, ಬಡತನ ಯಾವುದು ಶಾಶ್ವತ,
ಬಡತನ ಏನೂ ಶಾಶ್ವತ ಅಲ್ಲ. ಏನು ಶಾಶ್ವತ ಅಂದರೆ ಸೋಮಾರಿತನ, ಕೆಟ್ಟತನ, ಇನ್ನೊಬ್ಬರಿಗೆ ನಿಂದೆ ಮಾಡೋದು, ಅದು ಅವೆಲ್ಲ ಶಾಶ್ವತ. ಬಡತನ ನೀವು ನಿವಾರಿಸಬೇಕು ಅಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು, ಶಿಸ್ತಿರಬೇಕು, ನಮ್ಮ ದೇಶದಲ್ಲಿ ಒಂದು ಗೌರವ ಇರಬೇಕು. ಆದ್ದರಿಂದ ಅದನ್ನು ಮಾತ್ರ ದಯವಿಟ್ಟು ನೀವು ಇಟ್ಟುಕೊಳ್ಳಿ ಮನಸ್ಸಲ್ಲಿ. ಏಕೆಂದರೆ ನಮ್ಮ ಮನೆಯಲ್ಲಿ ಮಕ್ಕಳಲ್ಲಿ ಎಲ್ಲರೂ ಮುಂದೆ ಬಂದು, ಎಲ್ಲರೂ ಮುಂದೆ ಹೋದರು, ಯಾರೂ ಹಿಂದುಳಿಲಿಲ್ಲ. ಯಾಕೆಂದರೆ ನಮ್ಮ ತಾಯಿ ತಂದೆ, ನಮ್ಮ ತಾಯಿ ಅದರಲ್ಲೂ ತಂದೆ ಭಾಳ ಇದಾಗಿರೋರು, ಬ್ಯುಸಿಯಾಗಿರೋರು. ತಾಯಿ ರಾತ್ರಿ 3:30 ಎದ್ದುಬಿಟ್ಟು ನಮ್ಮ ಅಣ್ಣ ಅವನ SSLC ಪರೀಕ್ಷೆ ಕೂತಾಗ 3:30 ಎದ್ದು ಅವನಿಗೆ ಕಾಫಿ ಮಾಡಿ ಕೊಟ್ಟು ರಾತ್ರಿ ಮಲ್ಕೊಳ್ಳೋಷ್ಟಕ್ಕೆ 11:30 ಆಗೋದು. ಅದು ಯಾಕೆ ಅವರು ಇಷ್ಟು ತ್ಯಾಗ ಮಾಡ್ತಾ ಇದ್ರು ಅಂದರೆ ನಮ್ಮ ಮಕ್ಕಳು ಮುಂದೆ ಬರಬೇಕು. ಆದ್ದರಿಂದ ನನಗನ್ಸೋದು ಏನು ಅಂದರೆ, ನೀವು ಯಾವ ಬಡತನ ಇದ್ದು, ಬಡತನ ಶಾಶ್ವತ ಅಲ್ಲ, ಸೋಮಾರಿತನ, ಕೆಟ್ಟತನ ಇವುಗಳೇ ಶಾಶ್ವತ. ಅದನ್ನು ನೀವು ನಿಮ್ಮ ಇದರಿಂದ ಮನಸ್ಸಿನಿಂದ ತೆಗೆದು ಎತ್ತಾಕಿ ಮುಂದೆ ಕಷ್ಟದ ಕೆಲಸ ಮಾಡೋದು ಯೋಚನೆ ಸರಿ.